ಸೊ ದರ್ಶನ್ ಅವ್ರನ್ನ ಮೀಟ್ ಆಗಿ ಬಂದ್ರು ಮೊನ್ನೆ ಅಷ್ಟೇ. ಸೊ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೊಲೆ ಕೇಸ್ಗೆ. ಏನು ಅವತ್ತು ದರ್ಶನ್ ಶೆಡ್ಗೆ ಬರೋ ಮುನ್ನ ನಡೆದಿದ್ದೇನು? ರೇಣುಕಾಸ್ವಾಮಿಗೆ ಊಟ ಕೊಟ್ಟು ಈ ಡಿ ಗ್ಯಾಂಗ್ ಥಳಿಸ್ತಾ ಅಥವಾ ಥಳಿಸಿ ಆಮೇಲೆ ಊಟ ಕೊಟ್ರ? ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ಕಂತಹ ಸ್ಫೋಟಕ ಮಾಹಿತಿ ಆದ್ರೂ ಏನು? ನಟ ದರ್ಶನ್ಗೆ ಹಣ ಕೊಟ್ಟವರಿಗೂ ಈಗ ಟೆನ್ಷನ್ ಯಾಕೆ? ಸೊ ಈ ಪ್ರಕರಣ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನುವಂಥದ್ದು ಅವಾಗ ಗೊತ್ತಾಗ್ತಾ ಇದೆ. ಕೆಲವು ಸುದ್ದಿಗಳನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡುವಂಥ ಪ್ರಯತ್ನಗಳು ಮುಂದಾಗ್ತಾ ಇದೆಯಾ? ಹೊಸ ಸುದ್ದಿಗಳು ಬರ್ತಾ ಇರೋದು. ಸುದ್ದಿಗಳು ಎಲ್ಲಿ ಬರಬೇಕು? ಮೂಲಗಳು ಒಂದು ಪೊಲೀಸ್ ಮೂಲಗಳಿಂದ ಬರಬೇಕು, ಅಲ್ಲಿಂದನೇ ಬರಬೇಕಾಗಿರೋ ಮೂಲಗಳು. ಸೊ ದಾರಿಯನ್ನು ನೋಡ್ತಾ ಇದ್ದಾಗ ರಕ್ಷಣೆ ಆಗ್ತಾ ಇದೆಯಾ ಅನ್ನುವಂಥ ಸೂಕ್ಷ್ಮತೆ ಕಾಣಿಸ್ತಾ ಇದೆ. ಫಸ್ಟ್ ರಿಪೋರ್ಟ್ ನೋಡ್ಬಿಡಿ ಏನಿದೆ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ತೀವ್ರ. ದರ್ಶನ್ ಶೆಡ್ಗೆ ಬರೋ ಮುನ್ನ ನಡೆದಿದ್ದೇನು? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಜೈಲುವಾಸ ಮತ್ತೆ 14 ದಿನಗಳ ಕಾಲ ಮುಂದುವರೆದಿದೆ. ಈ ಮಧ್ಯೆ ಕೊಲೆ ಕೇಸ್ ಸಂಬಂಧ ತನಿಖೆಯನ್ನ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಆಳಕ್ಕಿಳಿದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇವೆ. ಅದರಂತೆ ರೇಣುಕಾಸ್ವಾಮಿ ಶೆಡ್ಗೆ ಬಂದಿದ್ದು ಯಾವಾಗ? ದರ್ಶನ್ ಶೆಡ್ಗೆ ಬರುವುದಕ್ಕೂ ಮುನ್ನ ಅಲ್ಲಿ ಏನೆಲ್ಲ ನಡೆದಿದೆ ಎಂಬುದರ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಹೊಟ್ಟೆ ತುಂಬಾ ಊಟ ಕೊಟ್ಟು ಥಳಿಸಿದ್ರ ಹಂತಕರು? ಮತ್ತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿತ್ತ ಡಿ ಗ್ಯಾಂಗ್? ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ನವರು ಪಟ್ಟಣಗೆರೆ ಶೆಡ್ಗೆ ಕರೆತಂದು ಹಿಗ್ಗಾಮುಗ್ಗಾ ಥಳಿಸಿ ಹಲ್ಲೆ ಮಾಡಿದ್ರು. ಮಾರಣಾಂತಿಕ ಹಲ್ಲೆಗೆ ಶೆಡ್ನಲ್ಲೇ ರೇಣುಕಾಸ್ವಾಮಿ ಉಸಿರು ಚೆಲ್ಲಿದ್ದ. ಈ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. 12:30ರ ಸುಮಾರಿಗೆ ಬಂದಿದ್ದ ರೇಣುಕಾಸ್ವಾಮಿ ಹಲ್ಲೆ ಮಾಡಿದ್ದ ಗ್ಯಾಂಗ್ ದರ್ಶನ್ ಎಂಟ್ರಿ ಆಗೋದಕ್ಕೂ ಮುಂಚೆ ಊಟವನ್ನ ಕೊಟ್ಟಿರೋದು ಬಯಲಾಗಿದೆ. ಹಾಗಿದ್ರೆ ಎಷ್ಟು ಗಂಟೆಗೆ ರೇಣುಕಾಸ್ವಾಮಿಗೆ ಡಿ ಗ್ಯಾಂಗ್ನವರು ಊಟ ಕೊಟ್ಟು ಆನಂತರ ಅಲ್ಲಿ ನಡೆದಿದ್ದೇನು ಅಂತ ನೋಡೋದಾದ್ರೆ, ಊಟ ತಿನ್ನಿಸಿ ಮತ್ತೆ ಹಲ್ಲೆ. ಜೂನ್ 8ರ 12:30ಕ್ಕೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಎಂಟ್ರಿ. ಶೆಡ್ಗೆ ಬಂದವನಿಗೆ ಡಿ ಗ್ಯಾಂಗ್ನಿಂದ ಮಾರಣಾಂತಿಕವಾಗಿ ಹಲ್ಲೆ. ದರ್ಶನ್ ಶೆಡ್ಗೆ ಬರೋ ಮುನ್ನ ಸ್ವಾಮಿಗೆ ಊಟ ಕೊಟ್ಟಿದ್ದ ಹಂತಕರು. ಸಂಜೆ 4:30ರಿಂದ 5 ಗಂಟೆಯ ಆಸುಪಾಸಿನಲ್ಲಿ ಊಟ ನೀಡಿದ್ದ ಗ್ಯಾಂಗ್ 12:30ಕ್ಕೆ ಶೆಡ್ಗೆ ಬಂದವನಿಗೆ ಥಳಿಸಿ ಸಂಜೆ ಊಟ ನೀಡಿದ್ರ? ಹೊಟ್ಟೆ ಒಳಗಿನ ಊಟದ ಜೀರ್ಣಕ್ರಿಯೆ ಬಗ್ಗೆ ಸ್ಪಷ್ಟನೆ ತೆಗೆದುಕೊಳ್ಳಲು ತೀರ್ಮಾನ. ಊಟ ತಿಂದ ನಂತರ ಸಾವು ಸಂಭವಿಸಿದ್ದು ಎಷ್ಟು ಗಂಟೆಗೆ? ಈ ಸಂಬಂಧ ಮತ್ತೆ ಪರೀಕ್ಷೆ ನಡೆಸಲು ಮುಂದಾದ ಪೊಲೀಸರು. ಸಂಜೆ 4:30ರಿಂದ 5ರವರೆಗೆ ಊಟ ನೀಡಿರೋದು ತನಿಖೆಯಲ್ಲಿ ಬಯಲು ಆಗಿದ್ದು, ಇನ್ನಷ್ಟು ಮಾಹಿತಿಯನ್ನ ಪಡೆಯಲು ಖಾಕಿ ಪಡೆ ಪ್ರಕರಣದ ಆಳಕ್ಕಿಳಿದಿದೆ. ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಿಕ್ಕೆ ಚಿತ್ರದುರ್ಗದಿಂದ ಅಪಹರಣ ಮಾಡ್ಕೊಂಡು ಬಂದಂತ ಗ್ಯಾಂಗ್ ಆತನನ್ನ ಸರಿಸುಮಾರು 12:30 ಗಂಟೆ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದ್ರು. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮಾನವೀಯವಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು. ಹಲ್ಲೆಯನ್ನ ಮಾಡಿದ ಬಳಿಕ ಕೂಡ ಅವರು 4:30 ಅಥವಾ 5 ಗಂಟೆ ಆಸುಪಾಸಿನಲ್ಲಿ ಆತನಿಗೆ ಊಟವನ್ನು ಕೂಡ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಮತ್ತು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ಮತ್ತೆ 4:30ರ ಸಂದರ್ಭದಲ್ಲಿ ಆತನಿಗೆ ಹೊಟ್ಟೆ ತುಂಬ ಊಟವನ್ನು ಕೂಡ ತಿನ್ನಿಸುವಂಥದ್ದು. ಅದಾದ ಬಳಿಕ ಆತನ ಮೇಲೆ ಮತ್ತೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಪೊಲೀಸರ ರೆಕಾರ್ಡ್ಗಳೇನಿತ್ತು, ರೆಕಾರ್ಡ್ಗಳಲ್ಲಿ ಅದೆಲ್ಲ ಕೂಡ ಉಲ್ಲೇಖ ಆಗಿರುವಂಥದ್ದು. ಸರಿಸುಮಾರು 4:30ರ ಸಂದರ್ಭದಲ್ಲಿ ರೇಣುಕಾಸ್ವಾಮಿಗೆ ಊಟವನ್ನು ಕೊಟ್ಟಿದ್ರು. ತನಿಖಾ ತಂಡದಲ್ಲಿ ಇದ್ದಂಥವ್ರು ಮತ್ತು ತನಿಖಾ ಸಮಯದಲ್ಲಿ ಇದೆಲ್ಲ ಕೂಡ ಬಹಿರಂಗ ಆಗಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಡ್ತಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ. ಸಂಜೆ 5:30ರ ಹೊತ್ತಿಗೆ ಸಾವು ಸಾಧ್ಯತೆ. ಇನ್ನು ಫಾರೆನ್ಸಿಕ್ಸ್ ತಜ್ಞರು ನೀಡಿರೋ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಊಟ ಇತ್ತು ಎಂಬುದನ್ನು ಉಲ್ಲೇಖಿಸಿದ್ದಾರೆ. ಎಕ್ಸಾಮಿನೇಷನ್ ಮಾಡಿದಾಗ ಸ್ವಲ್ಪ ಆಹಾರ ಇದ್ದದ್ದು ನಿಜ, ಆದರೆ ಮೃತಪಟ್ಟ ಸಮಯವನ್ನ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಊಟ ಸೇವಿಸಿದ ಅರ್ಧ ಗಂಟೆ ಅಂದ್ರೆ ಸಂಜೆ 5:30ರಿಂದ 6 ಗಂಟೆ ಸಾವನ್ನಪ್ಪಿರಬಹುದು ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯನ್ನು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯ ಫಾರೆನ್ಸಿಕ್ ವೈದ್ಯರು ಮಾಡಿರುವಂಥದ್ದು. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಈಗಾಗಲೇ ಆತನ ಮೇಲೆ, ರೇಣುಕಾಸ್ವಾಮಿಯ ದೇಹದ ಮೇಲೆ 32ಕ್ಕೂ ಹೆಚ್ಚು ಹಲ್ಲೆಯ ಗುರುತುಗಳಿರುವಂಥದ್ದು ಪತ್ತೆಯಾಗಿದೆ. ಜೊತೆಗೆ ಮರ್ಮಾಂಗದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ರಕ್ತ ಹೊರಗಡೆ ಬಂದಿರುವಂಥದ್ದು ಕೂಡ ಇತ್ತು. ಈ ರೀತಿಯಾದಂಥ ರಿಪೋರ್ಟ್ ಬಂದಾದ ಮೇಲೂ ಕೂಡ ಈಗ ಪೊಲೀಸರು ಆತ ಯಾವಾಗ ಮರಣವನ್ನು ಹೊಂದಿದ, ಯಾವಾಗ ಸಾವನ್ನಪ್ಪಿದ, ಜೊತೆಗೆ ಆತ ಆಹಾರ ಸೇವನೆ ಮಾಡಿದ್ನ ಸಾಯುವುದಕ್ಕೂ ಮುನ್ನ ಎನ್ನುವುದನ್ನು ಪತ್ತೆ ಮಾಡಲಿಕ್ಕೆ ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂತೇಳಿ ಹೋಗ್ತಾ ಇದ್ದಾರೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆ ಹೇಳುವ ಪ್ರಕಾರ ಅವರು ಈಗಾಗಲೇ ಎಕ್ಸಾಮಿನೇಷನನ್ನು ಮಾಡಿದ್ದಾರೆ, ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ. ಆ ಪರೀಕ್ಷೆಯಲ್ಲಿ ಆತ
ಊಟವನ್ನು ಸೇವನೆ ಮಾಡಿದ್ದ ಎನ್ನುವಂಥದ್ದು ಆ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿರುವಂಥದ್ದು. ಅದರ ಜೊತೆಗೆ ಯಾವಾಗ ಸಾವನ್ನಪ್ಪದ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ 5:30ರಿಂದ 6 ಗಂಟೆ ಸಮಯದಲ್ಲಿ, ಅಂದರೆ 5:30 ಆಸುಪಾಸಿನಲ್ಲಿ ಸಾವನ್ನಪ್ಪಿದ್ದಾನೆ ಎನ್ನುವಂಥದ್ದನ್ನು ಆ ಫಾರೆನ್ಸಿಕ್ ವೈದ್ಯರು ಹೇಳ್ತಾ ಇರುವಂಥದ್ದು. ಆದರೆ ನಿಖರವಾಗಿ ಯಾವಾಗ ಸಾವನ್ನಪ್ಪಿದ್ದು ಅನ್ನೋದನ್ನು ಹೇಳೋದಕ್ಕೆ ಬರಲ್ಲ. ಒಂದು ವೇಳೆ ಏನಾದರೂ ಹೆಚ್ಚಿನ ರಿಪೋರ್ಟನ್ನು ಪೊಲೀಸರು ಕೇಳಿದ್ರೆ ನಾವು ಅದನ್ನು ನೀಡೋದಕ್ಕೂ ಕೂಡ ರೆಡಿಯಾಗಿದ್ದೇವೆ ಮತ್ತು ಎಕ್ಸಾಮಿನೇಷನನ್ನು ಕೂಡ ಮಾಡ್ತೀವಿ ಅಂತೇಳಿ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರೀಗ ತಿಳಿಸ್ತಾ ಇರುವಂಥದ್ದು. ದರ್ಶನ್ ಕೇಸಲ್ಲಿ 3 ನೋಟಿಸ್, ಪವಿತ್ರ ಆಪ್ತೆಗೂ ನೋಟಿಸ್, ಹಣ ಕೊಟ್ಟವನಿಗೂ ಈಗ ಟೆನ್ಷನ್. ಇನ್ನು ತನಿಖೆಯನ್ನ ತೀವ್ರಗೊಳಿಸಿರೋ ಪೊಲೀಸರು ದರ್ಶನ್ ಕೇಸ್ನಲ್ಲಿ ಮಾಜಿ ಮೇಯರ್ ಮೋಹನ್ ರಾಜ್ಗೆ 2ನೇ ಬಾರಿ ನೋಟಿಸ್ ಅನ್ನು ನೀಡಿದ್ದು ಖುದ್ದು ಬಸವೇಶ್ವರ ಠಾಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಅದಷ್ಟೇ ಅಲ್ಲದೆ ಮತ್ತಿಬ್ಬರಿಗೆ ನೋಟಿಸ್ ಅನ್ನ ನೀಡಿದ್ರೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ 3ರನ್ನೂ ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಹಾಗಿದ್ರೆ ಯಾರ್ಯಾರಿಗೆ ನೋಟಿಸ್ ನೀಡಿದ್ದಾರೆ ಅಂತ ನೋಡುವುದಾದ್ರೆ, ಯಾರ್ಯಾರಿಗೆ ನೋಟಿಸ್? ಆರೋಪಿ 1 ಪವಿತ್ರ ಗೌಡ ಸ್ನೇಹಿತೆ ಸಮತಾ. ಆರೋಪಿ 2 ದರ್ಶನ್ನ 3 ಪರಿಚಯಸ್ಥರು, ಮೋಹನ್ ರಾಜ್, ಪ್ರಕಾಶ್, ಚೇತನ್ ಗೌಡ ಸ್ಟೋನಿ ಬ್ರೂಕ್ ಕೆಲಸಗಾರ. ನಟ ಯಶಸ್ ಸೂರ್ಯಗೂ ಕೂಡ ನೋಟಿಸ್. ಕಾರ್ತಿಕ್ ಪುರೋಹಿತ್ಗೂ ಕೂಡ ನೋಟಿಸ್. ದರ್ಶನ್ ಮನೆಯ 3 ಕೆಲಸಗಾರರು ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವಂಥ ಪೊಲೀಸರು ಮತ್ತೆ 3ರಿಗೆ ನೋಟಿಸ್ ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಆಪ್ತರು ಆಗಿರುವಂಥ ಮಾಜಿ ಉಪಮೇಯರ್ ಆಗಿರುವಂಥ ಮೋಹನ್ ರಾಜ್ಗೆ ನೋಟಿಸ್ ನೀಡಿ ಆ ಹಣದ ಮೂಲದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದರೆ, ಮತ್ತೊಬ್ಬಳು ಪವಿತ್ರ ಗೌಡ ಆಪ್ತೆ ಆದಂಥ ಸಮತಾಗೂ ನೋಟಿಸ್ ನೀಡಿರುವಂಥದ್ದು. ಸಮತಾ ಕೂಡ ಮತ್ತೊಬ್ಬ ಈ ಆರೋಪಿಗೆ ಅಮೌಂಟ್ ಕೊಟ್ಟಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಸಮತಾಗೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಬಿಜೆಪಿ ಶಾಸಕನ ಕಾರುಚಾಲಕನಾಗಿದ್ದಂಥ ಕಾರ್ತಿಕ್ ಅನ್ನೋನಿಗೂ ಕೂಡ ನೋಟಿಸ್ ನೀಡಿದ್ದಾರೆ. ಕಾರ್ತಿಕ್ ಆರೋಪಿಯಾದಂಥ ಪ್ರದೋಷ ಆಪ್ತನಾಗಿದ್ದು, ಈತ ಕೂಡ ಆ ಸಂದರ್ಭದಲ್ಲಿ ಆತನ ಜೊತೆಗೆ ಓಡಾಡಿದ್ದ ಅನ್ನೋ ನಿಟ್ಟಿನಲ್ಲಿ ಆತನಿಗೂ ಕೂಡ ನೋಟಿಸ್ ನೀಡಿರುವಂಥದ್ದು. ಈ 3ರ ಜೊತೆಗೆ ನಟ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವಂಥ 3 ಮತ್ತು ಆ ಪಬ್ ಏನಿದೆ, ಪಬ್ಬಲ್ಲಿ ಕೆಲಸ ಮಾಡುವಂಥ 3ರಿಗೆ ನೋಟಿಸ್ ಕೊಟ್ಟು ಎಲ್ಲರನ್ನೂ ಕೂಡ ವಿಚಾರಣೆಗೆ ಕರೆದಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಟೆನ್ಷನ್, ಜಾಮೀನಿನ ಸಿಗುವ ಬಗ್ಗೆಯೇ ದಾಸನಿಗೆ ಚಿಂತೆ. ಇದೆಲ್ಲದರ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ಗೆ ಟೆನ್ಷನ್ ಮತ್ತಷ್ಟು ಜಾಸ್ತಿಯಾಗಿದೆ. ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗೆ ಅನ್ನುವುದರ ಚಿಂತೆಯಾಗಿ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ಜೈಲಿನಲ್ಲಿ ದಿನ ದೂಡೋದು ಕೂಡ ಕಷ್ಟವಾಗ್ತಾ ಇದೆ ಅಂತ ಆಪ್ತರ ಬಳಿ ಅಳಲು ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ. ಪರಪ್ಪನಗರದಲ್ಲಿರುವ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಿದೆ. ಜೊತೆಗೆ ನಿನ್ನೆ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತೀರ್ಣ ಆದ ಹಿನ್ನೆಲೆ ಈಗಾಗಲೇ ಒಂದು ರೀತಿ ಆತಂಕದಲ್ಲಿರುವಂಥದ್ದು. ದರ್ಶನ್ಗೆ ಜೈಲಿನಲ್ಲಿ ಕಾಲ ಕಳೆಯೋದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಆಪ್ತರ ಬಳಿ ಸಹ ಒಂದು ಮಾತುಕತೆಯನ್ನು ಮಾಡಿರುವಂಥದ್ದು. ಅಂದರೆ ಒಂದು ಕಡೆಗೆ ನ್ಯಾಯಾಂಗದ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ಚಿಂತೆ ಆಗ್ತದೆ, ಮತ್ತೊಂದು ಕಡೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ. ಜೈಲಿನಲ್ಲಿ ದಿನ ಕಳೆಯೋದಕ್ಕೂ ಸಹ ದರ್ಶನ್ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಈಗಾಗಲೇ ಆಪ್ತರ ಬಳಿ ತನ್ನ ಮಾತನ್ನು ಹೇಳ್ಕೊಂಡಿರುವಂಥದ್ದು. ಅದೇನೇ ಇರಲಿ, ಜುಲೈ 18ರವರೆಗೆ ಡಿ ಗ್ಯಾಂಗ್ ಜೈಲಿನಲ್ಲೇ ಮುದ್ದೆ ಮುರಿಯಲೇಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.